ಮಹಿಳೆಯರು ಕೆಂಪು ವಸ್ತ್ರ ಧರಿಸಿ ಮಾಲೆ ಹಾಕಿ ಇರುಮುಡಿ ಹೊತ್ತು ಆ ಆದಿಶಕ್ತಿಯ ದೇವಾಲಯಕ್ಕೆ ಯಾಕೆ ಹೋಗ್ತಾರೆ ಗೊತ್ತಾ? ಅಸಲಿಗೆ ಆ ಶಕ್ತಿಯ ಹಿನ್ನೆಲೆಯನ್ನು ಏನು ಅಂತ ತಿಳಿಯೋಣ ಬನ್ನಿ. ಹಿಂದೆ ಒಂದು ಊರಲ್ಲಿ ಒಂದು ದೊಡ್ಡ ಬೇವಿನ ಮರ ಇತ್ತು. ಆ ಬೇವಿನ ಮರದ ಕೆಳಗೆ ಹುತ್ತ ಇತ್ತು. ಗ್ರಾಮಸ್ಥರು ಒಂದು ದಿನ ಆ ಬೇವಿನ ಮರದಿಂದ ಹಾಲು ಬರೋದನ್ನ ನೋಡ್ತಾರೆ. ಗ್ರಾಮಸ್ಥರಿಗೆ ಅದು ಆಶ್ಚರ್ಯವಾಗುತ್ತೆ. ಅದನ್ನು ಕಂಡ ಗ್ರಾಮಸ್ಥರು ಅದಕ್ಕೆ ಅರಿಶಿಣ, ಕುಂಕುಮ, ಹೂವು ಎಲ್ಲವನ್ನು ಹಾಕಿ ಇದು ದೇವಿಯ ಸ್ವರೂಪ ಅಂತ ಪೂಜೆ ಮಾಡ್ತಾರೆ. ಆ ಮರದಿಂದ ಬಂದ ಹಾಲು ಎಷ್ಟೋ ರೋಗಗಳನ್ನು ವಾಸಿ ಮಾಡಿದೆ. ಆ ಮರವನ್ನು ಸಾಕ್ಷಾತ್ ಆದಿಶಕ್ತಿ ಅಂತ ಪೂಜೆ ಮಾಡ್ತಿದ್ದಾರೆ. ಅವಳು ಅಲ್ಲಿ ನೆಲೆಸಿದ್ದಾಳೆ ಅಂತ ಆ ಜನರೆಲ್ಲ ನಂಬ್ಕೊಂಡಿದ್ದಾರೆ. ಒಂದು ದಿನ ದೊಡ್ಡ ಬಿರುಗಾಳಿ ಆ ಊರಿಗೆ ಬರುತ್ತೆ. ಗಾಳಿಯ ರಭಸಕ್ಕೆ ಆ ದೊಡ್ಡ ಬೇವಿನ ಮರ ಕೆಳಗುರುಳುತ್ತೆ. ಅದರ ಕೆಳಗಿನ ಹುತ್ತವು ಕರಗಿ ನೀರಾಗುತ್ತೆ. ಆ ಕರಗಿದ ಹುತ್ತದ ಕೆಳಗೆ ಸ್ವಯಂ ಭೂಲಿಂಗವು ಉದ್ಭವವಾಗುತ್ತದೆ. ಆ ಸ್ವಯಂ ಭೂಲಿಂಗವನ್ನು ಕಂಡ ಗ್ರಾಮಸ್ಥರೆಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ದೇವಿ ಲಿಂಗದ ರೂಪದಲ್ಲಿ ಉದ್ಭವಳಾಗಿದ್ದಾಳಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತದೆ. ಅವತ್ತಿನ ರಾತ್ರಿ ಆ ಬೇವಿನ ಮರದ ಜಮೀನಿನ ಮಾಲೀಕನ ಕನಸಲ್ಲಿ ಸಾಕ್ಷಾತ್ ಆದಿಶಕ್ತಿ ಪ್ರತ್ಯಕ್ಷಳಾಗುತ್ತಾಳೆ. ಅವರಿಗೆ ಆದಿಶಕ್ತಿ, ನಾನು ಸ್ವಯಂ ಭೂಲಿಂಗವಾಗಿ ಅಲ್ಲಿ ನೆಲೆಸಿದ್ದೇನೆ. ಕೋಟ್ಯಾಂತರ ಜನರು ಮಾಲೆಯನ್ನು ಧರಿಸಿ ಮಂಡಲ ಪೂಜೆಗಳನ್ನು ಮಾಡಿ ಇರುಮುಡಿ ಹೊತ್ತು ನನ್ನ ಬಳಿ ಬರುತ್ತಾರೆ. ಆದ್ದರಿಂದ ಅಲ್ಲಿ ಒಂದು ಗುಡಿಯನ್ನು ನಿರ್ಮಾಣ ಮಾಡು ಅಂತ ಆಜ್ಞಾಪಿಸುತ್ತಾಳೆ. ಲಿಂಗದಲ್ಲಿರುವ ದೇವಿಯನ್ನು ಪ್ರತಿಷ್ಠಾಪಿಸಿ ಒಂದು ಮೂಲ ವಿಗ್ರಹವನ್ನು ಕೆತ್ತನೆ ಮಾಡಿಸ್ತಾರೆ. ಪ್ರತಿಷ್ಠಾಪನೆ ಆದ ಮೇಲೆ ಲಕ್ಷಾಂತರ ಸ್ತ್ರೀ ಪುರುಷರು ಮಾಲೆಯನ್ನು ಧರಿಸಿ ಕೆಂಪು ವಸ್ತ್ರವನ್ನು ಹಾಕಿ ಇರುಮುಡಿಯನ್ನು ಹೊತ್ತು ಆ ಅಮ್ಮನವರ ದರ್ಶನವನ್ನು ಕಣ್ತುಂಬಿಸಿಕೊಳ್ಳುವ ಭಾಗ್ಯವದು. ಗರ್ಭಗುಡಿಯೊಳಗೆ ಭಕ್ತರನ್ನು ಪ್ರವೇಶ ಮಾಡಲು ಬಿಟ್ಟ ಏಕೈಕ ದೇವಾಲಯವದು. ಮಾಲೆಯನ್ನು ಕಳಚಿ ಗರ್ಭಗುಡಿಯ ಎದುರು ಪವಿತ್ರವಾದ ಜಲದಿಂದ ಆ ಮಾಲೆಯನ್ನು ತೊಳೆಯುತ್ತಾ ಮನಸ್ಸಿನಲ್ಲೇ ಇದೇ ರೀತಿ ನನ್ನ ಪಾಪ ಕರ್ಮಗಳನ್ನು ತೊಳಿತಾಯಿ ಎಂದು ಪ್ರದಕ್ಷಿಣೆ ಹಾಕಿ ಪ್ರಸಾದವನ್ನು ಸೇವಿಸಿ